ಪಂಚೆ ಸೀರೆ ಈ ಮಣ್ಣಿನ ಸಂಸ್ಕೃತಿಗೆ ಸಾಕ್ಷಿ. ಪಂಚೆ ತೊಟ್ಟು ಭೂಮಿಯಲ್ಲಿ ದುಡಿಯೋರು ಇದ್ದಾರೆ. ಪಂಚೆ ಧರಿಸಿ ದೇಶದಲ್ಲಿ ಆಳ್ವಿಕೆಯನ್ನೂ ಮಾಡಿದ್ದಾರೆ. ಆದರೆ ಇಂತಹ ಪಂಚೆಗೆ ಅಲ್ಲಿ ಅವಮಾನವಾಗಿತ್ತು. ಪಂಚೆ ಧರಿಸಿದ್ದ ರೈತನಿಗೆ ಅಪಮಾನ ಮಾಡಿದ್ರು. ಆದರೆ ಆಕ್ರೋಶದ ಕಿಚ್ಚಿನ ಬಳಿಕ ಅಪಮಾನ ಮಾಡಿದ ಕೈಗಳೇ ಸನ್ಮಾನ ಮಾಡಿವೆ. ಎಲ್ಲವೂ ಪೀಸ್ ಪೀಸ್, ಚೇರ್ಗಳನ್ನ ಪೀಸ್ ಪೀಸ್ ಮಾಡಿದ್ರು. ಸಿಕ್ಕಿದ್ದೆಲ್ಲವನ್ನ ಎತ್ತು ಎಸೆದ್ರು. ಮಾಲ್ ವಿರುದ್ಧ ಧಿಕ್ಕಾರ ಕೂಗುತ್ತಾ ಹೀಗೆ ಬುಸುಗುಡುತ್ತಿರುವುದು ಯಾಕೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಈ ದೃಶ್ಯವನ್ನ ನೋಡ್ಕೊಂಡ್ಬಿಡಿ. ಅಲ್ಲ ಸರ್, ಈಗ ಪಂಚೆ ಹಾಕೊಂಡಿರೋರ್ನ ಈ ಮಾಲ್ ಒಳಗಡೆ ಬಿಡಲ್ವಾ? ಬಿಡಲ್ಲ ಸರ್. ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಪಂಚೆ ಧರಿಸಿ ಬಂದ ರೈತನಿಗೆ ಮಾಲ್ ಸಿಬ್ಬಂದಿ ತಡೆ. ಜಿಟಿ ಮಾಲ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಹೌದು, ಪಂಚೆ ಧರಿಸಿದ್ದಾರೆ ಅನ್ನೋ ಕಾರಣಕ್ಕೆ ಮಾಲ್ನ ಒಳಗೆ ರೈತನನ್ನ ಬಿಟ್ಟುಕೊಳ್ಳಲಿಲ್ಲ. ಆಗಿದ್ದೇನೆಂದ್ರೆ, ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿಯ ಜಿಟಿ ಮಾಲ್ಗೆ ನಾಗರಾಜ್ ಅನ್ನೋರು ತಮ್ಮ ತಂದೆ ಫಕೀರಪ್ಪ ಜೊತೆ ಬಂದಿದ್ರು. ಹಾವೇರಿಯಿಂದ ಬಂದಿದ್ದ ಫಕೀರಪ್ಪ ಮಾಲ್ನಲ್ಲಿರುವ PVR ನಲ್ಲಿ ಕಲ್ಕಿ ಸಿನಿಮಾ ನೋಡಲು ಮಗನ ಜೊತೆ ಬಂದಿದ್ರು. ಆದ್ರೆ ಫಕೀರಪ್ಪ ಪಂಚೆ ಧರಿಸಿದ್ದಾರೆ ಅಂತ ಜಿಟಿ ಮಾಲ್ನ ಸಿಬ್ಬಂದಿ ಒಳಗೆ ಬಿಟ್ಟಿರ್ಲಿಲ್ಲ. ಪಂಚೆ ಧರಿಸಿದ್ರೆ ನಾವು ಒಳಗೆ ಬಿಡಲ್ಲ, ಇದು ನಮ್ಮ ರೂಲ್ಸ್ ಅಂತ ದರ್ಪ ತೋರಿದ್ರು. ಫಕೀರಪ್ಪಗೆ ಮುಜುಗರ ತರಿಸಿದ್ರು. 6 ಗಂಟೆಗೆ ಹೋಗಿದ್ವಿ ಮೂವಿ ನೋಡ್ಬೇಕಂತೇಳಿ. ಅದೇ ಅವರು ಪಂಚೆ ಹಾಕೊಂಬಂದಿದ್ದಾರೆ ಅಂತೇಳಿ ಅಲೋ ಮಾಡಲಿಲ್ಲ. ಅದು ಪಂಚೆ ಹಾಕೊಂಬಂದ್ರೆ ಏನಕ್ಕೆ ಅಲೋ ಮಾಡಲ್ಲ ಅಂತ ನನಗೂ ಶಾಕ್ ಆಯ್ತು ಫಸ್ಟು. ಆಮೇಲೆ ಚೆಕ್ ಮಾಡಿದೆ, ಬಟ್ ಅದು ಇಲ್ಲ ಸರ್, ಅಲೋ ಮಾಡಲ್ಲ, ರೂಲ್ಸ್ ಇದೆ ಆ ಥರ. ನಾವು ಯಾವ ಕಾರಣದಿಂದ ಅವರು ನಿರಾಕರಣೆ ಮಾಡಿದ್ದು ಅಂತ ಸರ್ ಪಂಚೆ ಉಟ್ಕೊಂಬಂದಿರೋದಕ್ಕೆ? ಅಂದರೆ ಪಂಚೆ ಉಟ್ಕೊಂಬಂದಿದ್ದೆ ಅವ್ರಿಗೆ ಮೇನ್ ರೀಸನ್ ಆಯಿತು. ಈಗ ನೀವು ಪ್ಯಾಂಟ್ ಹಾಕೊಂಬಂದಿದ್ದೀರಾ ಸರ್, ನೀವು ಹೋಗಿ, ಬಟ್ ಪಂಚೆ ಹಾಕೊಂಬಂದವ್ರೆ ನಿಂತಂದೆ ಅವ್ರಿಗೆ ನಾವು ಅಲೋ ಮಾಡಲ್ಲ ಅಂತಂದು ಹೇಳಿದರು. ಇಲ್ಲಿಂದ ಅಲ್ಲಿಗೆ 300-400 ರೂಪಾಯಿ ಖರ್ಚು ಮಾಡಿ ಆಟಕ್ಕೆ ಹೋಗಿಂದಾಗ ಇವರು ಪಂಚೆ ಉಟ್ಕೊಂಬಂದವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ, ಪ್ಯಾಂಟ್ ಹಾಕ್ಯಂಬರ್ಬೇಕು ಅಂತಂದ್ರೆ ಹಂಗಂದ್ರೆ ಹೆಂಗೆ ರೀ? ಮತ್ತು ಸರ ಅಂತಗೆ ನಮ್ಮ ಮಗ ಕೇಳಿದ್ರೆ ಅವ್ರು ಏನಂದ್ರು, ಇಲ್ಲಪ್ಪ ಅದು ಮ್ಯಾಗಡಿಂದ ಹಂಗೆ ಅವರು ಇದನ್ನು ಮಾಡಿದಾರೆ, ನಾವು ಅದನ್ನು ಪಾಲನೆ ಮಾಡ್ಬೇಕಾಗತಿ, ಒಳಗೆ ಶಶಿ ಕ್ಯಾಮ್ರಾ ಇರ್ತಾವೆ, ಹಂಗೆ ಬಿಡೋಕೆ ಬರೋದಲ್ಲ, ಬಿಟ್ಟರು ನಾಳೆ ನಮಗೆ ವಜ್ಜಿ ಆಗತಿ ಅಂತ ಹಿಂಗಂದು ನಮ್ಮನ್ನು ಬಾಯಿ ಕಟ್ಟಿಸ್ಬಿಟ್ರೆ ಎಷ್ಟು ನಮಗೆ ನೋವಾಗಿತ್ತು ರೀ, ನೋವು ಆಯ್ತು. ಪಂಚೆ ನಮ್ಮ ಸಂಸ್ಕೃತಿ ಪ್ರತೀಕ. ನಾಡಿಗೆ ಅನ್ನ ಕೊಡುವ ರೈತ ಧರಿಸುವ ವಸ್ತ್ರ ಪಂಚೆ. ಪಂಚೆ ಧರಿಸಿ ಎಚ್.ಡಿ. ದೇವೇಗೌಡರು ದೇಶವನ್ನೇ ಆಳಿದ್ದಾರೆ. ಪಂಚೆ ತೊಟ್ಟು ಸಿದ್ದರಾಮಯ್ಯ ರಾಜ್ಯವನ್ನ ಮುನ್ನಡೆಸುತ್ತಿದ್ದಾರೆ. ಆದ್ರೆ ಇಂಥ ಪಂಚೆಗೆ ಜಿಟಿ ಮಾಲ್ನವರು ಅವಮಾನ ಮಾಡಿದ್ದು ಆಕ್ರೋಶ ಹುಟ್ಟಿಸಿತ್ತು. TV9 ಈ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಕನ್ನಡ ಪರ ಸಂಘಟನೆಗಳು ಬೆಳಗ್ಗೆ ಮಾಲ್ ಎದುರು ಪ್ರತಿಭಟನೆ ನಡೆಸಿದ್ವು. ಬಳಿಕ ತಣ್ಣಗಾದ ಜಿಟಿ ಮಾಲ್ನವರು ಉಲ್ಟಾ ಹೊಡೆದ್ರು. ರೈತ ಫಕೀರಪ್ಪನನ್ನ ಕರೆದು ಕ್ಷಮಾಪಣೆ ಕೇಳಿದ್ರು. ಮಾಲ್ನೊಳಗೆ ಕರೆಸಿ ಸನ್ಮಾನ ಮಾಡಿದ್ರು. ಅಲ್ರಿ, ಈಗ ಮುಂದೆ ಈ ಥರ ಯಾವ್ದು ಆಗ್ಬಾರ್ದ್ರಿ. ಇದು ಪಂಚೆ ಹಾಕ್ಯಂಬಂದ ರೈತರಿಗೆ ಸ್ವಲ್ಪ ಇಷ್ಟು ಅವಮಾನ ಮಾಡಿಬಿಟ್ರೆ ನಾವು ಬದುಕೋದು ಹೆಂಗೆ? ಏನು ಘಟನೆ ಸಂಬಂಧ ಸೆಕ್ಯೂರಿಟಿಯನ್ನ ವಜಾ ಮಾಡಲಾಗಿದ್ದು ನಮ್ಮಿಂದ ತಪ್ಪಾಗಿದೆ ಎಂದು ಮಾಲ್ನವರು ಕೈ ಮುಗಿದು ಕ್ಷಮಾಪಣೆ ಕೇಳಿದ್ದಾರೆ. ಖಂಡಿತ ಅದು ತಪ್ಪಾಗಿದೆ. ಅವರು ತಪ್ಪು ಮಾಡಿದ್ದಾರೆ, ಸೆಕ್ಯೂರಿಟಿ ಗೊತ್ತಾಗಿಲ್ಲ, ಹೊಸಬರು ಬಂದಿದ್ದಾರೆ. ನಮ್ಮಲ್ಲಿ ನಮ್ಮ ಮಾಲ್ ಓಪನ್ ಆದ 4 ಕಡೆ ಎಲ್ಲ ಕಡೆ ಬರ್ತಾರೆ. ಪಂಚೆ ಉಟ್ಕೊಂಡು ನಮಗೆ ಭಾರಿ ಸಂತೋಷ ಆಗಿದೆ. ನಮ್ಮ ಸಂಸ್ಕೃತಿ ಅದು ಪಂಚೆ ಉಟ್ಕೊಂಬರೋದು. ನಾನೇ ಒಂದಿಟ್ಟು ಹಬ್ಬ ಹುಣ್ಣಿಮೆಗೆ ನಾವೇ ಪಂಚೆ ಉಟ್ಕೊಂಡು ಬರ್ತೀವಿ, ಅದರಲ್ಲಿ ತಪ್ಪೇನಿಲ್ಲ. ಅದು ಯಾರೋ ಸೆಕ್ಯೂರಿಟಿ ತಪ್ಪು ಮಾಡಿದ್ದಾರೆ, ಅದನ್ನು ಎನ್ಕ್ವೈರಿ ಮಾಡಿ ಅವ್ರಿಗೇನು ಪನಿಷ್ಮೆಂಟ್ ಕೊಡ್ತೀನಿ. ಈಗಾಗಲೇ ಕೂಡ ಆತ ಹೇಳುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದ, ನಮಗೆ ರೂಲ್ಸ್ ಇದೆ ಅಂತೇಳಿ. ಜಿಟಿ ಮಾಲ್ ಅಂತ ರೂಲ್ಸ್ ಇದೆಯಾ ಅಂತ? ಖಂಡಿತ ಇಲ್ಲ. ನಾವು ಯಾರಿಗೂ ರೂಲ್ಸ್ ಆ ಥರ ಮಾಡಿಲ್ಲ, ಅದು ಇಲ್ಲವೇ ಇಲ್ಲ, ಖಂಡಿತ ಇಲ್ಲ ಅಂತ ತೆಗೆದಾಕಿದ್ದೀನಿ. ಕೆಲಸ ತೆಗೆದಾಕಿದ್ದೀನಿ, ಅವ್ರಿಗೆ ಕೇಳ್ಬಿಟ್ಟು ಆ ಥರ ವ್ಯವಸ್ಥೆ ಮಾಡ್ತಾರೆ. ಮುಜುಗರ ಪ್ರತಿಭಟನೆ ಕ್ಷಮಾಪಣೆ ಬಳಿಕವೂ ಸಂಜೆ ಜಿಟಿ ಮಾಲ್ನಲ್ಲಿ ಕಿಡಿ ಹೊತ್ತಿತ್ತು. ನಮ್ಮ ಕನ್ನಡ ಸೇನೆ ಕಾರ್ಯಕರ್ತರು ಮಾಲ್ನ ಕ್ಯಾಂಟೀನ್ಗೆ ನುಗ್ಗಿ ಕುರ್ಚಿಯನ್ನ ಪೀಸ್ ಮಾಡಿದ್ರು. ಕಿರಣ್ ಸೂರ್ಯ, TV9 ಬೆಂಗಳೂರು.